ಕರ್ನಾಟಕ ರಾಜ್ಯಾದ್ಯಂತ ಶ್ರೀರಾಮ ಸೇನೆ ಮತ್ತು ಹಿಂದೂ ಜಾಣ ವೇದಿಕೆ ಸೇರಿಬಿಟ್ಟು ಲವ್ ಜಿಹಾದ್ ರಾಜ್ಯದಲ್ಲಿ ನಡೀತಿದೆ ಅಂತೇಳಿ ಸಾಕಷ್ಟು ಬಾರಿ ಹೋರಾಟಗಳು ಮನವಿ ಕೊಡೋದು ಬೇರೆ ಇದೇ ಸತತವಾಗಿ ನಡೀತಾ ಇತ್ತು. ಪ್ರತಿದಿನ ಟಿ ವಿಯಲ್ಲಿ ನೋಡ್ತಾ ಇದ್ದೀವಿ. ಲಾಸ್ಟ್ ಟೈಮು ಹುಬ್ಳಿಯಲ್ಲಾಯಿತು, ಧಾರವಾಡದಲ್ಲಾಯಿತು, ಬೆಂಗಳೂರಲ್ಲಾಯಿತು. ಲವ್ ಜಿಹಾದ್ ಅನ್ನೋದು ಮುಗೀತು, ಕಾರ್ಪೊರೇಟರ್ ಜಿಹಾದ್ ಅನ್ನೋದು ಮುಗೀತು. ಈಗ ಜಿಮ್ ಜಿಹಾದ್ ಅನ್ನೋದನ್ನು ಹೊಸದಾಗಿ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಇದರಲ್ಲಿ ಬೆಂಗಳೂರಲ್ಲಿ ಸಮೇತನೂ ಜಿಮ್ ಜಿಹಾದ್ ಅಂತ ಆಗಿದೆ, ಧಾರವಾಡದಲ್ಲಿ ಸಮೇತ ಆಗಿದೆ, ಹುಬ್ಳಿಯಲ್ಲಾಗಿದೆ, ಈಗ ದಾವಣಗೆರೆಯ ಪವರ್ ಫಿಟ್ನೆಸ್ ಎಂಬ ಓನರ್ ಕಮ್ ಟ್ರೈನರು ಇಸ್ಮಾಯಿಲ್ ಅಂತೇಳಿ ಅವನು ಇಲ್ಲಿ ಬರ್ತಕ್ಕಂಥ ವಿವಾಹಿತ ಮಹಿಳೆ ಮತ್ತು ಕಾಲೇಜ್ನಲ್ಲಿರ್ತಕ್ಕಂಥ ಹುಡುಗಿಯರುಗಳ್ನ ಹಿಂದೂ ಹೆಸರು ಹೇಳ್ಕೊಂಡು ಅವ್ರ ಹತ್ರ ವಿಡಿಯೋಗಳು ಅದನ್ನು ಇದನ್ನು ಮಾಡ್ಕೊಂಡು ಟ್ರಯಲ್ ರೂಮಲ್ಲಿ ಡ್ರೆಸ್ ಚೇಂಜ್ ಮಾಡೋದನ್ನ ಸಮೇತನೂ ವಿಡಿಯೋ ಮಾಡಿ ಅವ್ರನ್ನ ಬ್ಲ್ಯಾಕ್ ಮೇಲ್ ಮಾಡಿ ಅವರ ಗಂಡಂದ್ರಿಗೆ ಕರೆಸಿ ಹಣದ ಬೇಡಿಕೆ ಇಟ್ಟು ಹಣನೂ ಅವ್ರ ಹತ್ರ ಪಡೆಯೋದಲ್ಲದೆ ನಿನ್ನನ್ನು ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಬಿಡ್ತೀನಿ ಅಂತೇಳಿ ದೈಹಿಕವಾಗಿ ನನ್ನ ಜೊತೆಗೆ ಚೆನ್ನಾಗಿರ್ಬೇಕಂತೇಳಿ ಈ ಥರ ಅವನು ಬ್ಲ್ಯಾಕ್ ಮೇಲ್ ಮಾಡ್ಕೊಂಡು ಇದನ್ನು ಮಾಡ್ತಾ ಇದ್ದಾನೆ. ಆಮೇಲೆ ದಾವಣಗೆರೆ ನಗರದಲ್ಲಿ ಸಾಕಷ್ಟು ಜಿಮ್ಮಲ್ಲಿ ಟ್ರೈನರ್ಗಳು ಇದೇ ಥರ ನಡೀತಿದೆ. ಇದಕ್ಕೆ ಎಲ್ಲ ದಾವಣಗೆರೆಯಲ್ಲಿರ್ತಕ್ಕಂಥ ಎಲ್ಲ ಜಿಮ್ ಓನರ್ಗಳು ಇದನ್ನು ಕುಲಂಕುಷವಾಗಿ ಇದನ್ನು ಮಾಡ್ಕೊಂಡು ಯಾರಿಗೆ ಸರ್ಟಿಫಿಕೇಟ್ ಇದೆ ಯಾರು ಟ್ರೈನರ್ ಮಾಡ್ಬೇಕಂತೇಳಿ ಅವ್ರು ಮಾಡಬೇಕು. ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಈ ರೀತಿ ನಾವು ಜಿಮ್ ಮುಂದೆ ಪ್ರತಿಭಟನೆ ಮಾಡೋದಿಲ್ಲ. ಜಿಮ್ ಒಳಗೆ ಬಂದು ನಾವು ಏನು ಮಾಡಬೇಕು ಅದನ್ನು ಮಾಡ್ತೀವಿ. ಈಗ ಸಂತ್ರಸ್ತೆ ಮಹಿಳೆ ಈಗ 2-3 ದಿವಸದಿಂದ ಅವ್ರು ಪಾಯ್ಸನ್ ತಗೊಂಡು ಅಡ್ಮಿಟ್ ಆಗಿದ್ದಾರೆ. ಅವರು ರಿಕವರಿ ಆಗಿ ಬಂದ ಮೇಲೆ ಇವತ್ತು ಸಂಜೆ ಒಳಗೆ ನಾವು ಎಲ್ಲ ಕೂತು ಮಾತಾಡಿ ದೂರು ಕೊಡೋಕ್ಕೆ ನಾವು ಇದನ್ನು ಮಾಡ್ತೀವಿ. ಇವತ್ತು ಶ್ರೀರಾಮ ಸೇನೆ ಮತ್ತು ಹಿಂದೂ ಜಾಣ ವೇದಿಕೆಯಿಂದ ಜಿಮ್ನ ನಾವು ಕ್ಲೋಸ್ ಮಾಡಿಸಿದ್ದೀವಿ. ಯಾವುದೇ ಕಾರಣಕ್ಕೂ ಇದು ಜಿಮ್ ಓಪನ್ ಮಾಡೋಂಗಿಲ್ಲ. ಇದೇ ರೀತಿ ದಾವಣಗೆರೆಯಲ್ಲಿ ಯಾವ್ಯಾವ ಜಿಮ್ಗಳಲ್ಲಿ ಆದರೂ ಸಮೇತನೂ ನಾವು ಜಿಮ್ ಮುಂದೆ ಬರ್ತೀವಿ, ಪ್ರತಿಭಟನೆಗಳು ಮಾಡ್ತೀವಿ. ಇದನ್ನು ನಾವು ಎಚ್ಚರಿಕೆ ನೀಡ್ತಾ ಇದ್ದೀವಿ. ಈಗ ಸಂತ್ರಸ್ತೆ ಮಹಿಳೆ ಈಗ ರಾತ್ರಿ 12 ಗಂಟೆ ನಮ್ಮ ಹತ್ರ ಫೋಟೋಸ್ ವಿಡಿಯೋಸ್ ಎಲ್ಲ ಇದೆ. ರಾತ್ರಿ 12 ಗಂಟೆ ಜಿಮ್ಮಲ್ಲಿ ಏನು ಕೆಲಸ ಇದೆ? ಇಂಟರ್ ಕೋರ್ಸ್ ಸೆಕ್ಷುವಲಿ ಜಿಮ್ಮಲ್ಲೇ ಮಾಡಿದ್ದಾರೆ, ಹೊರಗೆಲ್ಲ ಮಾಡಿರೋ ಜಿಮ್ಮಲ್ಲೇ ಮಾಡಿದ್ದಾರೆ. ಸಾಕಷ್ಟು ಹೆಣ್ಮಕ್ಳಿದ್ದಾರೆ, ಸಾಕಷ್ಟು ಹುಡುಗಿಯರಿದ್ದಾರೆ. ಆಮೇಲೆ ಪ್ರತಿಯೊಬ್ಬ ಮನೆಯಲ್ಲಿ ಪೋಷಕರು ಸಹ ಎಚ್ಚರಿಕೆಯಿಂದ ಇರಬೇಕು. ಜಿಮ್ಮಿಗೆ ಸೇರಿಸೋದು, ಅವರಿಗೆ ಜಿಮ್ ಸೂಟ್ ಕೊಡಿಸೋದು, ಬೂಟ್ ಕೊಡಿಸೋದು, ದುಡ್ಡು ಕೊಡೋದು ಮುಖ್ಯ ಅಲ್ಲ. ಅವ್ರು ಎಲ್ಲಿ ಹೋಗ್ತಾರೆ, ಎಲ್ಲಿ ವರ್ಕೌಟ್ ಮಾಡ್ತಾರೆ, ಯಾರು ಟ್ರೈನರು ಏನು ಅದನ್ನು ಅವರು ವಿಚಾರಣೆ ಮಾಡಬೇಕು. ಹೌದು, ಈಗಲೇ 1 ವಾರ ಆಯ್ತು ರೀ ಮಾಡಿ. ಅದು ಹೌದೌದು, ಸುಸೈಡ್ ಅಟೆಂಪ್ಟ್ ಮಾಡಿದ್ದಾರೆ. ಅವ್ರ ಗಂಡಗೆ ಗೊತ್ತಾಗಿದೆ, ಅವ್ರಿಗೆ ಕನ್ವಿನ್ಸ್ ಮಾಡಿದ್ದೀವಿ. ಈಗ ಅವ್ರ ಜೀವನ ಇವತ್ತು ರೋಡಿಗೆ ಬಂದಿದೆ. ಈಗ ಹೆಂಡ್ತಿ ಬೇಡ ಡೈವರ್ಸಿಗೆ ಬಂದಿದೆ. ದಾವಣಗೆರೆಯಲ್ಲಿ ಪ್ರಭಾವಿ ಮನತನದ ಎಷ್ಟೋ ಜನ ಹೆಣ್ಮಕ್ಳುಗಳು ಡೈವರ್ಸಿಗೆ ಹಾಕಿದ್ದಾರೆ. ಈಗ ಸತತವಾಗಿ 12ರಿಂದ 13 ಜನ ವಿಡಿಯೋಗಳು ನಮಗೆ ಸಿಕ್ಕಿದೆ. ಅದನ್ನು ನಾವು ಬಹಿರಂಗಪಡಿಸಕ್ಕೆ ಬರಲ್ಲ. ಬಹಿರಂಗಪಡಿಸಿದರೆ ಅವರು ಸುಮ್ಮನೆ ಜೀವಕ್ಕೆ ತೊಂದರೆ ಆಗುತ್ತೆ. ಸುಸೈಡ್ ಅಟೆಂಪ್ಟ್ ಮಾಡ್ಕೊಂಡಿದ್ದಾರೆ. ಆಮೇಲೆ ಎಷ್ಟೋ ಜನ ಊರು ಬಿಟ್ಟಿದ್ದಾರೆ. ಸಾಕಷ್ಟು ಇದಾಗಿ ಇದ್ರ ಬಗ್ಗೆ ಪೊಲೀಸು ನಮಗೆ ಸಹಕಾರ ನೀಡಿದ್ದಾರೆ. ಇದನ್ನು ಕುಲಂಕುಷವಾಗಿ ತನಿಖೆ ಮಾಡಿ ಅದೇನು ಸತ್ಯತೆ ಹೊರಗೆ ಬರಬೇಕು, ಅವನನ್ನು ಬಂಧಿಸಿ ಒಳಗೆ ಹಾಕಿಸ್ಬೇಕು. ಈ ಥರ ಜಿಮ್ಗಳು ದಾವಣಗೆರೆಯಲ್ಲಿ ಇರ್ಕೂಡ್ದು. ನಾವು ಓಪನ್ ಆಗಿ ಹೇಳ್ತಾ ಇದ್ದೀವಿ, ಇನ್ನು ಮೇಲೆ ದಾವಣಗೆರೆ ನಗರದಲ್ಲಿ, ಜಿಲ್ಲೆಯಲ್ಲಿ ನಾವು ಕರ್ನಾಟಕದ ಮಾತಾಡ್ತಿಲ್ಲ, ಇಲ್ಲಿ ಮುಸ್ಲಿಂ ಟ್ರೈನರ್ಗಳಿಗೆ ಅವಕಾಶ ಕೊಡೋದಿಲ್ಲ. ನಾವು ಯಾವುದೇ ಮುಸ್ಲಿಂ ಟ್ರೈನರ್ಗಳು ಇಲ್ಲಿ ಜಿಮ್ಮಲ್ಲಿ ಟ್ರೈನಿಂಗ್ ಮಾಡೋಂಗಿಲ್ಲ. ತಮ್ಗೆ ಹೇಳೋದೇನೆಂದರೆ, ಈಗ ಪ್ರೀತಿ ಮಾಡೋದ್ರ ಬಗ್ಗೆ ನಮಗೆ ವಿರೋಧ ಇಲ್ಲ. ಅವರು ಹಿಂದೂ ಹೆಸರು ಹೇಳ್ಕೊಂಡು ಪ್ರೀತಿ ಮಾಡೋದು, ಹಿಂದೂ ಹೆಸರು ಹೇಳ್ಕೊಂಡು ಪ್ರೀತಿ ಮಾಡಿ ಅವ್ರ ಪ್ರೀತಿಯ ಇದರಲ್ಲಿ ಬೆಳೆಸ್ಕೊಂಡು ಅವ್ರ ಹತ್ರ ಪಬ್ಬು, ಹೋಟ್ಲು, ಬಾರು, ಪಾರ್ಕು ಸುತ್ತಿ ಎಲ್ಲ ವಿಡಿಯೋಗಳು ಮಾಡ್ಕೊಂಡು ಆಮೇಲೆ ಗೊತ್ತಾಗುತ್ತೆ ಅವ್ನು ಮುಸ್ಲಿಮು. ಇವನೊಬ್ಬ ಮದುವೆ ಆದವನು, ಮದುವೆ ಆಗಿ ಅವನ ಹೆಂಡತಿ 3-4 ತಿಂಗಳು ಪ್ರೆಗ್ನೆಂಟ್ ಇದ್ದಾಳೆ. ಹೌದು, ಹಿಂದೂ ಹೆಸರು ಹೇಳ್ಬಿಟ್ಟು ಎಲ್ಲ ಮಾಡ್ಕೊಂಡು ಆಮೇಲೆ ಅದು ಮುಸ್ಲಿಂ ಅಂತ ಆಕಾಶ್ ಅಂತ ಹೇಳಿದಾನೆ. ಆಕಾಶ್ ಅಂತ ಹಿಂದೂ ಹೆಸರು ಹೇಳ್ಬಿಟ್ಟು ಒಬ್ರಿಗೆ ಆಕಾಶ್ ಅಂತಾನೆ, ಒಬ್ಬನಿಗೆ ಅನಿಲ್ ಅಂತಾನೆ, ಒಬ್ಬನಿಗೆ ಕಿರಣ್ ಅಂತಾರೆ. ಒಂದೊಂದು ಹುಡುಗಿ ಒಬ್ಬೊಬ್ಬರಿಗೆ. ಈಗ ನೋಡಿ 4 ಜನ ವಿವಾಹಿತ ಮೇಲೆ ನನ್ನ ಸಂಪರ್ಕದಲ್ಲಿದ್ದಾರೆ. ಈಗ ಅವ್ರಿಗೆ ಕನ್ವಿನ್ಸ್ ಮಾಡಿ ಇದು ಮಾಡಕ್ಕೆ ಕೊಡ್ತೀವಿ. ಸಂಜೆ ಒಳಗೆ ನೋಡ್ಕೊಂಡು ನಮ್ಮ ಕೆಟಿನರ ಪಿ ಎ ಅವ್ರ ಹತ್ರ ಮಾತಾಡಿ ಒಂದು ದೂರು ಕೊಡೋಂಥ ವ್ಯವಸ್ಥೆನೂ ನಾವು ಮಾಡ್ತಾ ಇದ್ದೀವಿ. ಅದು ಈಗ ಇದರಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು, ಮಾನ್ಯ ಮುಖ್ಯಮಂತ್ರಿಗಳು ಇದಕ್ಕೊಂದು ಇದನ್ನು ತರಬೇಕು, ಗೈಡ್ಲೈನ್ಸ್ ತರಬೇಕು. ಜಿಮ್ ಟ್ರೈನರ್ ಈಗ ಮನೆಯಲ್ಲಿ ಗಂಡಂದರು ಹೆಂಡ್ತಿ ಫಿಟ್ನೆಸ್ಸಿಗೋಸ್ಕರ ನಂಬಿಕೆ ಇಟ್ಟು ಹೊರಗೆ ಕಳಿಸ್ತಾರೆ. ಆ ಹೆಣ್ಮಕ್ಳುಗಳು ಸರಿಯಾಗಿರಬೇಕು, ಜಿಮ್ ಓನರ್ಗಳು ಸರಿಯಾಗಿರಬೇಕು. ಯಾರು ಟ್ರೈನರ್ ಇದ್ದಾರೆ ಏನು ಅವ್ರದ್ದು ನಂಬರ್ಗಳು ಶೇರ್ ಮಾಡ್ಕೊಳಕ್ಕೆ ಕೊಡೋದು, ಲಿಂಕ್ ಕಳಿಸೋದು, ಆಮೇಲೆ ಮೆಲ್ಲಕ್ಕೆ ಅದು ಪ್ರೀತಿ ಅನ್ನೋದು ಹುಟ್ಟೋದು. ನೋಡಿ, ಇದೇ ಜಿಮ್ಮಲ್ಲಿ ರಾತ್ರಿ 12 ಗಂಟೆಗೆ ಒಬ್ಬಳ ಲೇಡಿ ಬಂದು ಸೆಕ್ಷುವಲಿ ನಡೆದಿರೋದು ಯಾವ ಇದರಲ್ಲಿ ನಡೀತು ಸರ್? ಹೌದು. ಈಗ ನಮ್ಮ ಹತ್ರ ಫೋಟೋಸ್ ಇದೆ.
ಆ ಫೇಸಿಗೆ ಹೂನ ಇಟ್ಟುಬಿಟ್ಟು ಫೋಟೋಸ್ನ ಅವ್ರಿಗೆ ಕಳಿಸಿದ್ದಾರೆ. ಆ ಫೋಟೋಸ್ ಸಿಕ್ಕಿದೆ. ದುಡ್ಡು ಕೊಟ್ಟರೆ ಹೂ ಹಂಗೆ ಇರುತ್ತೆ, ದುಡ್ಡು ಕೊಡಲಿಲ್ಲ ಅಂದರೆ ಹೂ ಓಪನ್ ಆಗುತ್ತೆ. ಆ ಥರ ಹೇಳ್ಕೊಂಡು 5 ಲಕ್ಷ 10 ಲಕ್ಷ ಇದನ್ನು ಮಾಡ್ಕೊಂಡು ಮಾಡಿರೋದು ಇದು ಸತತವಾಗಿ 3 ವರ್ಷದಿಂದ ನಡೀತಾ ಇದೆ.